ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಇಂಗ್ಲೀಷ್ ವೊಕ್ಯಾಬ್ಯುಲರಿನ ನೋಡೋಣ. ಇದು ಪಾರ್ಟ್ 2. ಆಲ್ರೆಡಿ ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ, ಚೆಕ್ ಮಾಡಿ. ಬನ್ನಿ. ಮೊದಲನೇ ವರ್ಡ್ ಇನ್ವೆಂಟೆಡ್ ಎಂದರೆ ಆವಿಷ್ಕರಿಸಲಾಗಿದೆ ಎಂದರ್ಥ. INVENTED ಇನ್ವೆಂಟೆಡ್ ಅಂದರೆ ಆವಿಷ್ಕರಿಸಲಾಗಿದೆ. ಎರಡನೆಯ ವರ್ಡ್ DISCOVER ಎಂದರೆ ಡಿಸ್ಕವರ್ ಎಂದರೆ ಅನ್ವೇಷಿಸಿ, ಕಂಡುಹಿಡಿ. ಮೂರನೇ ವರ್ಡ್ ಜಾಂಡೀಸ್ ಎಂದರೆ ಕಾಮಾಲೆ, JAUNDICED ಜಾಂಡೀಸ್ ಎಂದರೆ ಕಾಮಾಲೆ. ನಾಲ್ಕನೇ ವರ್ಡ್ ಜಲಸಿ, JEALOUSY ಜಲಸಿ ಎಂದರೆ ಅಸೂಯೆ. ಐದನೆಯ ವರ್ಡ್ ಆ್ಯಂಗ್ರಿ, ANGRY ಆ್ಯಂಗ್ರಿ ಎಂದರೆ ಕೋಪ. ಆರನೇ ವರ್ಡ್ ಪ್ರಿಜುಡೈಸ್, PREJUDICES ಪ್ರಿಜುಡೈಸ್ ಎಂದರೆ ಪೂರ್ವಗ್ರಹಗಳು ಎಂದರ್ಥ. ಏಳನೇ ವರ್ಡ್ ಸೈಕ್ಯಾಟ್ರಿಸ್ಟ್ ಎಂದರೆ ಮನೋವೈದ್ಯ, PSYCHIATRIST ಸೈಕ್ಯಾಟ್ರಿಸ್ಟ್ ಎಂದರೆ ಮನೋವೈದ್ಯ. ಎಂಟನೇ ವರ್ಡ್ ಗೈನೋಕಾಲಜಿಸ್ಟ್, GYNECOLOGY ಗೈನೋಕಾಲಜಿಸ್ಟ್ ಎಂದರೆ ಸ್ತ್ರೀರೋಗಶಾಸ್ತ್ರ ಎಂದರ್ಥ. ಒಂಬತ್ತನೇ ವರ್ಡ್ ಅನೆಸ್ಥಿಯಾ ಅರಿವಳಿಕೆ ಎಂದರ್ಥ. ಹತ್ತನೇ ವರ್ಡ್ ಎಂಟರ್ಪ್ರೆನರ್. ಎಂಟರ್ಪ್ರೆನರ್ ENTREPRENEUR ಎಂಟರ್ಪ್ರೆನರ್ ಎಂದರೆ ವಾಣಿಜ್ಯೋದ್ಯಮಿ ಎಂದರ್ಥ. ಹನ್ನೆರಡನೇ ವರ್ಡ್ ಹೈರಾರ್ಕಿ, HIERARCHY ಹೈರಾರ್ಕಿ ಎಂದರೆ ಕ್ರಮಾನುಗತ. ಹದಿಮೂರನೇ ವರ್ಡ್ ಫಿಲೋಸಫರ್, PHILOSOPHER ಫಿಲೋಸಫರ್ ಎಂದರೆ ತತ್ವಜ್ಞಾನಿ. ಹದಿನಾಲ್ಕನೇ ವರ್ಡ್ ಪರ್ಸ್ಕ್ಯೂಷನಿಸ್ಟ್ ಎಂದರೆ ತಾಳವಾದಕ, PERCUSSIONIST. ಹದಿನೈದನೇ ವರ್ಡ್ ಪೆಸಿಮಿಸ್ಟ್, PESSIMIST ಪೆಸಿಮಿಸ್ಟ್ ಎಂದರೆ ನಿರಾಶಾವಾದಿ ಎಂದರ್ಥ. ಥ್ಯಾಂಕ್ ಯು ಸ್ನೇಹಿತರೆ.